ವೈಷ್ಣವರೆಲ್ಲರೂ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳಲೇಬೇಕೆ ಎಂಬುದರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇತ್ತೀಚಿನ ದಿನಗಳಲ್ಲಿ ಮುದ್ರಾಧಾರಣೆಯನ್ನ ವೈಷ್ಣವರೆಲ್ಲರೂ ಮಾಡಿಸಿಕೊಳ್ಳಲೇಬೇಕು ಅಂದ್ರೆ ವಿಷ್ಣು ಭಕ್ತರೆಲ್ಲರೂ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳಲೇಬೇಕು ಎಂದು ಅಪಪ್ರಚಾರ ಮಾಡ್ತಿದ್ದಾರೆ. ಇದರ ಬಗ್ಗೆ ಅವೇರ್ನೆಸ್ ಇರಬೇಕು. ನೋಡಿ, ವೈಷ್ಣವರಿಗೂ ಮುದ್ರಾಧಾರಣೆಗೂ ಯಾವುದೇ ಸಂಬಂಧವಿಲ್ಲ. ವಿಷ್ಣು ಭಕ್ತಿಯೇ ಬೇರೆ, ಮುದ್ರಾಧಾರಣೆಯೇ ಬೇರೆ. ಮುದ್ರಾಧಾರಣೆ ಎನ್ನುವುದು ಕೇವಲ ಮಾಧ್ವರಿಗೆ ಸಂಬಂಧಿಸಿದ ಆಚರಣೆ. ಅದನ್ನ ನಾವು ವಿರೋಧ ಮಾಡುವುದಿಲ್ಲ. ಆದರೆ ಮುದ್ರಾಧಾರಣೆಯು ವೈಷ್ಣವರಿಗೆ ಸಂಬಂಧಿಸಿದ್ದು, ವಿಷ್ಣು ಭಕ್ತರಿಗೆ ಸಂಬಂಧಿಸಿದ ಆಚರಣೆ ಎನ್ನುವ ವಿಚಾರ ಶುದ್ಧ ಸುಳ್ಳು. ತುಳಸಿದಾಸರು, ಕಬೀರ್ದಾಸರು, ಮೀರಾಬಾಯಿ, ಭದ್ರಾಚಲ ರಾಮದಾಸರು, ಸಮರ್ಥ ರಾಮದಾಸರು, ಬ್ರಹ್ಮಚೈತನ್ಯ ಮಹಾರಾಜರು, ರಾಮಕೃಷ್ಣ ಪರಮಹಂಸರು, ಇನ್ನು ಅನೇಕ ಸಾವಿರಾರು ವಿಷ್ಣು ಭಕ್ತರು ಯಾರು ಮುದ್ರೆಯನ್ನ ಧಾರಣೆ ಮಾಡಿಸಿಕೊಂಡಿರಲಿಲ್ಲ. ಇವರ್ಯಾರು ಶಂಖಚಕ್ರಗಳನ್ನ ಬೆಂಕಿಯಲ್ಲಿ ಕಾಯಿಸಿ ಮುದ್ರೆಯನ್ನ ಒತ್ತಿಸಿಕೊಂಡಿರ್ಲಿಲ್ಲ. ಅಷ್ಟೇ ಏಕೆ, ವಾಲ್ಮೀಕಿ ಮಹರ್ಷಿಗಳು, ಭಕ್ತ ಪ್ರಹ್ಲಾದ, ಅರ್ಜುನ, ಹನುಮಂತ ಇವರ್ಯಾರೂ ಮುದ್ರೆಯನ್ನ ಧಾರಣೆ ಮಾಡಿರ್ಲಿಲ್ಲ. ಆದರೆ ಈಗಿನ ಭಾವಚಿತ್ರಗಳಲ್ಲಿ ಪ್ರಹ್ಲಾದನಿಗೆ, ಹನುಮಂತನಿಗೆ ಮಾಧ್ವರೇ ಮುದ್ರೆಯನ್ನ ಹಚ್ಚುತ್ತಾರೆ. ಅದನ್ನ ನೋಡಿ ಜನರು ವಿಷ್ಣು ಭಕ್ತರೆಲ್ಲರೂ ಮುದ್ರೆಯನ್ನ ಧಾರಣೆ ಮಾಡಿಸಿಕೊಂಡಿದ್ದರು ಎಂಬ ತಪ್ಪು ಕಲ್ಪನೆಗೆ ಒಳಗಾಗುತ್ತಿದ್ದಾರೆ. ಹಾಗಾಗಿ ಎಲ್ಲರಿಗೂ ಸ್ಪಷ್ಟಪಡಿಸುತ್ತಿರುವ ಮಾಹಿತಿ ಏನೆಂದರೆ, ವಿಷ್ಣು ಭಕ್ತರೆಲ್ಲರೂ ಮುದ್ರೆಯನ್ನು ಧರಿಸಿದ್ದರು ಎನ್ನುವುದು ಶುದ್ಧ ಸುಳ್ಳು. ಇನ್ನು ಕೆಲವೊಂದಿಷ್ಟು ಪುರಾಣಗಳಲ್ಲಿ ಮುದ್ರಾಧಾರಣೆ ಬಗ್ಗೆ ಉಲ್ಲೇಖವಿದೆ ಎನ್ನುವುದಾದರೆ ಅವೆಲ್ಲವೂ ಮಾಧ್ವರ ಪ್ರಕ್ಷಿಪ್ತ ಎನ್ನುವುದನ್ನು ನಾವು ಸದಾ ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಯಾವ ಶಾಸ್ತ್ರವೂ ಪರಮಾತ್ಮನ ಲಾಂಛನಗಳನ್ನು ಅಗ್ನಿಯಲ್ಲಿ ಅಂದರೆ ಬೆಂಕಿಯಲ್ಲಿ ಸುಡಬೇಕು ಎನ್ನುವುದನ್ನು ಹೇಳುವುದಿಲ್ಲ.